ಪರಪ್ಪನಗ್ರಹಾರದಲ್ಲಿ ದರ್ಶನ್ ಇರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅಲ್ಲಿ ಕನಿಷ್ಠ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಪದೇ ಪದೇ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ಇವರ ಹೇಳಿಕೆಯನ್ನ ಪುರಸ್ಕರಿಸಿದಂತಹ ಕೋರ್ಟ್ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲಿ ಹೋಗಿ ವಸ್ತುಸ್ಥಿತಿಯ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ಅದರಂತೆ ನಿನ್ನೆ ಮಧ್ಯಾಹ್ನದಷ್ಟೊತ್ತಿಗೆ ಅಧಿಕಾರಿಗಳು ಭೇಟಿ ಕೊಟ್ಟರು. ಪರಪ್ಪನಗ್ರಹಾರಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಬಂತು. ಕೊಲೆ ಆರೋಪಿ ದರ್ಶನ್ ಇರುವಂತಹ ಬ್ಯಾರಕ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಅವ್ರ ಬ್ಯಾರಕ್ ಬಗ್ಗೆ ವಿಪರೀತ ಕಂಪ್ಲೇಂಟ್ಸ್ ಹೇಳಿದ್ರಲ್ಲ, ಅವರಿರುವಂತಹ ಸೆಲ್ನಲ್ಲಿ ಸನ್ಲೈಟ್ ಬರ್ತಿಲ್ಲ, ಸೂರ್ಯ ಕಿರಣಗಳು ಬರ್ತಾ ಇಲ್ಲ, ಫಂಗಸ್ ಡೆವಲಪ್ ಆಗ್ತಿದೆ ಅಂತೆಲ್ಲ ಹೇಳಿದ್ರಲ್ಲ. ಹೀಗಾಗಿ ವಸ್ತುಸ್ಥಿತಿ ಏನು ಅಂತ ಅರಿತುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಇದೇ ವೇಳೆ ಆರೋಪಿ ದರ್ಶನ್ ಇಂದ ಕೂಡ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಏನ್ ಪ್ರಾಬ್ಲಮ್ ಏನಾಗ್ತಿದೆ, ಚೇಂಜಸ್ ಏನೂ ಆಗಿಲ್ವಾ, ಏನ್ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂತ ಆತನ ವರ್ಷನ್ ಅನ್ನ ಕೇಳಿಸ್ಕೊಂಡಿದ್ದಾರೆ. ಅದರಂತೆ ಜೈಲಧಿಕಾರಿಗಳ ಹತ್ರ ಕೂಡ ಜೈಲಿನ ಮ್ಯಾನ್ಯುಯಲ್ ಏನು ಹೇಳುತ್ತೆ, ಯಾವ ಅವಕಾಶಗಳನ್ನು ಈ ವ್ಯಕ್ತಿಗೆ ಕೊಡಲಾಗಿದೆ ಅನ್ನೋದನ್ನು ಕೂಡ ಅರ್ಥಕೊಂಡಿದ್ದಾರೆ. ಈ ಎಲ್ಲ ರಿಪೋರ್ಟ್ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇದನ್ನು ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ಹೇಳ್ಬಿಡ್ತೀವಿ. ಒಂದು, ವಿಚಾರಣಾಧೀನ ಕೈದಿ ಇದ್ದಾರಲ್ಲ, ಅವ್ರಿಗೆ ಘನತೆಯಿಂದ ಬಾಳೋದಕ್ಕೆ ಅವಕಾಶ ಜೈಲಲ್ಲೂ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಬೇಕು. ಈ ಕಾರಣಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ನಿನ್ನೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಇರುವ ಬ್ಯಾರಕ್ಕನ್ನು ಪರಿಶೀಲನೆ ಮಾಡಿದ್ದಾರೆ. ಇವರ ಪರ ವಕೀಲರು, ದರ್ಶನ್ ಪರ ವಕೀಲರು ಕೋರ್ಟ್ಗೆ ಏನೇನು ಹೇಳಿದ್ದಾರೆ, ನಿಜನ ಸುಳ್ಳ ಅಂತ ನೋಡೋದಕ್ಕೆ ಬಂದಿದ್ದಾರೆ. ಜೈಲಿನ ನಿಯಮದ ಪ್ರಕಾರ ಇರುವಂತಹ ಸೌಲಭ್ಯ ಏನು, ಜೈಲ್ ಮ್ಯಾನ್ಯುಯಲ್ ಏನನ್ನು ಪರಿಶೀಲನೆ ಮಾಡಿರ್ತಾರೆ. ದರ್ಶನ್ಗೆ ಯಾವ ಸೌಲಭ್ಯವನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದಾರೆ. ಆಮೇಲೆ ಜೈಲಧಿಕಾರಿಗಳ ಬಳಿಯೂ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಹೇಳಿಕೆಯನ್ನು ಪಡೆದಿದ್ದಾರೆ. ಯಾಕೆಂದರೆ ದರ್ಶನ್ ಹೇಳ್ತಾ ಇದ್ದಿದ್ದು, ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಿದ್ದು ಮತ್ತು ಜೈಲಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಎರಡೂ ಕೂಡ ಬೇರೆ ಬೇರೆ ರೀತಿಯಲ್ಲಿದೆ. ನಾವೆಲ್ಲ ಒದಗಿಸ್ಕೊಟ್ಟಿದ್ದೀವಿ ಅಂತ ಇವರು ಅಂತಾರೆ, ಏನೂ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ ದರ್ಶನ್ ಪರ. ಸತ್ಯ ಏನು ಅಂತ ಕೋರ್ಟ್ ಗಮನಕ್ಕೆ ಕಾನೂನು ಪ್ರಾಧಿಕಾರದವರು ತರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದ್ದಾಗ SPP ಅವರ ವಾದ ಮತ್ತು ದರ್ಶನ್ ಪರ ವಕೀಲರ ವಾದ ಎರಡೂ ಕೂಡ ಬೇರೆ ಬೇರೆ ರೀತಿ ಇತ್ತು. ನಾವೆಲ್ಲ ಏನೇನು ಕೊಡಬೇಕೆಲ್ಲ ಕೊಟ್ಟಿದ್ದೀವಿ ಅಂತ SPP, ಇಲ್ಲ ಕೊಟ್ಟಿಲ್ಲ ಅಂತ ಇವರು. ಈಗ ವಾಸ್ತವಾಂಶ ಏನು ಸತ್ಯವನ್ನು ಕಂಡುಕೊಂಡಿದ್ದಾರೆ ಈಗ ಕಾನೂನು ಸೇವಾ ಪ್ರಾಧಿಕಾರದವರು ಅಂತ? ಅರವಿಂದ, ಕೋರ್ಟ್ ಸೂಚನೆ ಮೇರೆಗೆ ನಿನ್ನೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಪರಪ್ಪನಗ್ರಹಾರ ಜೈಲಿಗೆ ಮಧ್ಯಾಹ್ನ 1:30 ಸುಮಾರಿಗೆ ಭೇಟಿ ನೀಡುತ್ತಾರೆ. ಭೇಟಿ ನೀಡಿದ ನಂತರದಲ್ಲಿ ಮೊದಲಿಗೆ ಜೈಲಿನ ಮ್ಯಾನ್ಯುಯಲ್ನ ಚೆಕ್ ಮಾಡುವಂಥದ್ದು, ಅಂದರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗಬೇಕಾದಂಥ ಕನಿಷ್ಠ ಸೌಲಭ್ಯಗಳೇನು ಅನ್ನೋದನ್ನು ಪರಿಶೀಲನೆ ಮಾಡಿರ್ತಾರೆ. ಮಾಡಿದ ನಂತರದಲ್ಲಿ ನಟ ದರ್ಶನ್ ಅವರ ಸೆಲ್ ಬಳಿ ಕೂಡ ಹೋಗಿ ಅವರಿಗಿರುವಂಥ ಸವಲತ್ತುಗಳೇನು, ಅವರ ವಾಸ್ತುಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿದರು. ಅದಾದ ನಂತರದಲ್ಲಿ ನಟ ದರ್ಶನ್ ಬಳಿಯೂ ಕೂಡ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಅಂದರೆ ಅಲ್ಲಿ ಕಾರಿಡಾರ್ ಏನಿದೆ, ಅಲ್ಲಿ 25 ಅಡಿಗಳಷ್ಟು ಕಾರಿಡಾರ್ ಮಾತ್ರ ಇದೆ, ಇಷ್ಟರಲ್ಲೇ ವಾಕಿಂಗ್ ಮಾಡಬೇಕು ನಾನು, ಮತ್ತು ನಾನು ಎಲ್ಲೇ ಭೇಟಿ ನೀಡಿದರೂ ಕೂಡ ಹೊರಗಡೆ ಎಲ್ಲ ಕೂಡ CCTV ಅಂಡರ್ ಇದರಲ್ಲಿ ಓಡಾಡಬೇಕಾಗುತ್ತೆ, ಆ ರೀತಿಯ ಪರಿಸ್ಥಿತಿ ಇದೆ. ಮತ್ತು 6 ಜನ ಆರೋಪಿಗಳೇನಿದ್ರೆ ಎಲ್ಲರೂ ಕೂಡ ಇದೇ ಸೆಲ್ಲಲ್ಲೇ ಇರಬೇಕು, ನಮಗೆ ಸೂಕ್ತವಾಗಿ ಸೌಲಭ್ಯಗಳು ನೀಡ್ತಿಲ್ಲ ಅನ್ನೋ ಆರೋಪವನ್ನು ಮಾಡಿರ್ತಾರೆ. ಅದಾದ ನಂತರದಲ್ಲಿ ಪಕ್ಕದ ಸೆಲ್ಗಳಲ್ಲೂ ಕೂಡ ಇರುವಂಥ ವಿಚಾರಣೆ ಕೈದಿಗಳ ಬಳಿ ಕೂಡ ಇದು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಮಾಹಿತಿ ಪಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಅಲ್ಲಿರುವಂಥ ವಾಸ್ತುಸ್ಥಿತಿ ಏನು ಮತ್ತು ಮ್ಯಾನ್ಯುಯಲ್ ಪ್ರಕಾರ ಇರುವಂಥ ಸೌಲಭ್ಯಗಳೇನು ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿದ ನಂತರದಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಬಾಡಿ ಒನ್ ಕ್ಯಾಮ್ರಾ ಹಾಕೋದಕ್ಕೆ ಕಡ್ಡಾಯ ಮಾಡಿರುವಂಥದ್ದು. ಆ ಬಾಡಿ ಒನ್ ಕ್ಯಾಮ್ರಾದಲ್ಲಿರುವಂಥ ವಿಜುವಲ್ಸ್ಗಳನ್ನು ಕೂಡ ಪರಿಶೀಲನೆ ಮಾಡಿರುವಂಥ ಅಧಿಕಾರಿಗಳು ಸುಮಾರು 2 ಗಂಟೆಗಳ ಕಾಲ ಜೈಲಿನಲ್ಲಿ ಇವಾಗೇನು ಹಾಸಿಗೆ ತಲೆದಿಂಬು ಸೇರಿದಂತೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ರು. ಅದೆಲ್ಲ ಪಾಲನೆ ಆಗ್ತಾ ಇದೆಯಾ, ಒಂದು ವೇಳೆ ಇಲ್ಲಿ ಮ್ಯಾನ್ಯುಯಲ್ ಪ್ರಕಾರ ಇಲ್ಲದೇ ಇದ್ದಿದ್ದೇನಾದರೂ ಹೆಚ್ಚುವರಿಯಾಗಿ ಕೊಡೋದಕ್ಕೆ ದರ್ಶನ್ ಪರ ವಕೀಲರು ಕೇಳ್ತಾ ಇದ್ದಾರೆ ಅನ್ನೋ ಎಲ್ಲ ವರದಿಯನ್ನು ಕೂಡ ದಾಖಲು ಮಾಡಿಕೊಂಡು ನಿನ್ನೆ 3:30 ಹೊತ್ತಿಗೆ ವಾಪಸ್ ಬಂದಿರುವಂಥದ್ದು. ಇವತ್ತು ಕೂಡ ಆ ರಿಪೋರ್ಟ್ ಏನಿದೆ, ಆ ರಿಪೋರ್ಟನ್ನು ಇವತ್ತು ಕೋರ್ಟ್ ಮುಂದೆ ಸಲ್ಲಿಸ್ತಾರೆ. ಇವತ್ತು ಕೋರ್ಟ್ ಮುಂದೆ ಸಲ್ಲಿಸಿದ ನಂತರದಲ್ಲಿ ಶನಿವಾರ ಈ ಮ್ಯಾಟ್ರ್ ಮತ್ತೆ ವಿಚಾರಣೆಗೆ ಬರಲಿದೆ. ವಿಚಾರಣೆ ವೇಳೆಯಲ್ಲಿ ಇವರು ರಿಪೋರ್ಟ್ ಆಧಾರದ ಮೇಲೆ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇದ್ದಾವಾ ಇಲ್ವಾ ಅನ್ನೋದು ಆ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಒಂದು ವೇಳೆಯಲ್ಲಿ ಆ ರೀತಿಯಾಗಿ ಸಿಕ್ಕಲಿಲ್ಲ ಅಂದರೆ ಮತ್ತೆ ಅದನ್ನು ಕನಿಷ್ಠ ಸೌಲಭ್ಯಗಳೇನಿದ್ದಾವೆ ಅದನ್ನು ಕೊಡೋದಕ್ಕೆ ನ್ಯಾಯಾಧೀಶ ಸೂಚನೆ ಕೊಡ್ತಾರೆ. ಇಲ್ಲ ಜೈಲಾಧಿಕಾರಿಗಳು ಇಲ್ಲಿವರೆಗೂ ಸಲ್ಲಿಸಿರುವಂಥ ರಿಪೋರ್ಟ್ ಏನಿದೆ ಅದು ಕರೆಕ್ಟಾಗಿದೆ ಅನ್ನೋದಾದರೆ ಆ ಅರ್ಜಿಯನ್ನು ವಜಾ ಮಾಡುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಏನಾದರೂ ಒಂದು ಆದಷ್ಟು ಬೇಗ ಡಿಸೈಡ್ ಮಾಡಬೇಕು ಕೋರ್ಟು, ಇದರ ಕೊಡ್ತೀವಿ ಅನ್ಬೇಕು ಇಲ್ಲ ಕೊಡಲ್ಲ ಅಂತ ಅನ್ಬೇಕು. ಈಗ ಪರಿಶೀಲನೆ ಆಗಿರೋದ್ರಿಂದ ಮುಂದೇನು ತೀರ್ಮಾನ ತಗೋತಾರೆ ಅಂತ ನೋಡೋಣ.